ಮಡನೂರು ಮನು ವಿರುದ್ಧ ಅತ್ಯಾಚಾರದ ಕೇಸು ದಾಖಲಾಗಿದೆ. ಪೇಮೆಂಟ್ ಕೊಡೋ ನೆಪದಲ್ಲಿ ಸಂತ್ರಸ್ತೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಸಂತ್ರಸ್ತೆಯ ರೂಮಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಸಂತ್ರಸ್ತೆ ತಾವು ಕೊಟ್ಟಿರುವಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. 2021ರಲ್ಲಿ ಮೊದಲ ಬಾರಿಗೆ ನನ್ನ ಮೇಲೆ ಅತ್ಯಾಚಾರ ಆಯಿತು, ಆನಂತರ ಪದೇ ಪದೇ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಜೊತೆಗೆ ನನ್ನ ಖಾಸಗಿ ಫೋಟೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಮನು ಅನ್ನೋ ಆರೋಪವನ್ನ ಕೂಡ ಆ ಸಂತ್ರಸ್ತೆ ಮಾಡ್ತಾ ಇರೋದು. ಅತ್ಯಾಚಾರ, ಹಲ್ಲೆ, ಬ್ಲ್ಯಾಕ್ ಮೇಲ್, ದುಡ್ಡು ಪಡ್ಕೊಂಡು ವಂಚಿಸಿರೋದು, ಈ ಎಲ್ಲ ಆರೋಪಗಳನ್ನ ಸಂತ್ರಸ್ತೆ ಮನು ಅವರ ವಿರುದ್ಧ ಮಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, FIR ಅಲ್ಲಿ ಯಾವ ಆರೋಪಗಳನ್ನು ಮಾಡಿದ್ದಾರೆ ಸಂತ್ರಸ್ತೆ, ಏನೇನು ವಿಚಾರಗಳಿದ್ದಾವೆ? ರಕ್ಷಿತ್, FIR ನಲ್ಲಿ ಅತ್ಯಾಚಾರ ಜೊತೆಗೆ ಅಂದ್ರೆ ನಿರಂತರ ಅತ್ಯಾಚಾರ, ಬ್ಲ್ಯಾಕ್ ಮೇಲ್ ಹಾಗೆ ಹಲ್ಲೆ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ವಂಚನೆ ಆರೋಪವನ್ನು, ಯಾಕಂದ್ರೆ ಹಣವನ್ನು ಕೂಡ ಪಡ್ಕೊಂಡಿದ್ರು ಅನ್ನೋ ಒಂದು ಆರೋಪವನ್ನು ಮಾಡಿದ್ದಾರೆ. ಮೊದಲಿಗೆ ಸಂತ್ರಸ್ತೆ FIR ನಲ್ಲಿ 2012 ನವೆಂಬರ್ನಲ್ಲಿ ನನಗೆ ಶಿಕಾರಿಪುರಕ್ಕೆ ಒಂದು ಕಾರ್ಯಕ್ರಮಕ್ಕೆ ಅಂತ ಮನು ಅವರು ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಶಿಕಾರಿಪುರದ ರೂಮ್ನಲ್ಲಿ ನಾನು ಇರ್ತೀನಿ. ಈ ಸಂದರ್ಭದಲ್ಲಿ ಸಂಭಾವನೆ ಕೊಡುವಂಥ ನೆಪದಲ್ಲಿ ನನ್ನ ರೂಮ್ಗೆ ಬಂದು ನನ್ನ ಮೇಲೆ ಅತ್ಯಾಚಾರವನ್ನು ಮಾಡ್ತಾರೆ. ಅಂದರೆ ಮೊದಲಿಗೆ ಅಲ್ಲಿ ಅತ್ಯಾಚಾರವನ್ನು ಮಾಡ್ತಾರೆ. ಅದಾದ ನಂತರ 2022ರಲ್ಲೂ ಕೂಡ ನನ್ನ ಮೇಲೆ ಮತ್ತೆ ಅತ್ಯಾಚಾರವನ್ನು ಮಾಡ್ತಾರೆ. ಅಂದರೆ ನಾನು ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಬಂದು ನನ್ನ ಮೇಲೆ ಅತ್ಯಾಚಾರವನ್ನು ಮಾಡ್ತಾರೆ. ಜೊತೆಗೆ ಇನ್ನೊಮ್ಮೆ ನಾನು ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಒಳಗೆ ಬಂದು ನನಗೆ ತಾಳಿಯನ್ನು ಕಟ್ಟಿ ಅದಾದ ನಂತರ ಅತ್ಯಾಚಾರವನ್ನು ಇವರು ಎಸಗಿದ್ದಾರೆ ಅಂಥೇಳಿ ಒಟ್ಟು 3 ಬಾರಿ ಅತ್ಯಾಚಾರವನ್ನು ಎಸಗಿದ್ದಾರೆ ಅನ್ನೋದನ್ನು ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಮಡನೂರು ಮನು ಅವ್ರಿಗೂ ಕೂಡ ಈಗಾಗಲೇ ವಿವಾಹವಾಗಿದ್ದು ಒಬ್ಬರು ಹೆಣ್ಮಗಳು ಕೂಡ ಇದ್ದಾರೆ ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇದಾದ ನಂತರ ನನ್ನ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನು ಮಾಡ್ತಾರೆ. ಜೊತೆಗೆ ತಾಳಿ ಕಟ್ಟಿದ ನಂತರ ಮಡನೂರು ಮನು ಅವರೇ ನನಗೆ ಒಂದು ರೂಮನ್ನು ಅಥವಾ ಒಂದು ಮನೆಯನ್ನು ಮಾಡ್ಕೊಳ್ತಾರೆ. ಮನೆಯನ್ನು ಮಾಡಿಕೊಟ್ಟ ನಂತರ ಇಬ್ಬರು ಕೂಡ ಜೊತೆಯಲ್ಲೇ ವಾಸವಾಗಿರ್ತೀವಿ. ಈ ಸಂದರ್ಭದಲ್ಲೂ ಕೂಡ ನನ್ನ ಮೇಲೆ ಅತ್ಯಾಚಾರವಾಗುತ್ತೆ. ಜೊತೆಗೆ ನನ್ನ ಖಾಸಗಿ ವಿಡಿಯೋಗಳನ್ನು ಅವರು ರೆಕಾರ್ಡ್ ಮಾಡಿ ಅದನ್ನು ಇಟ್ಕೊಂಡು ನನ್ನ ಮೇಲೆ ಬ್ಲ್ಯಾಕ್ ಮೇಲನ್ನು ಮಾಡ್ತಾರೆ. ಜೊತೆಗೆ ಸಾಕಷ್ಟು ಬಾರಿ ನನ್ನ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಆ ವಿಡಿಯೋವನ್ನು ಇಟ್ಕೊಂಡು, ಅಂದರೆ ಖಾಸಗಿ ವಿಡಿಯೋವನ್ನು ಇಟ್ಕೊಂಡು ನಮ್ಮಿಬ್ಬರ ವಿಚಾರವನ್ನು ಹೊರಗೆ ಏನಾದರೂ ನೀನು ಹೇಳಿದ್ರೆ ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂಥೇಳಿ ಒಂದು ಬೆದರಿಕೆಯನ್ನು, ಅಂದರೆ ಪ್ರಾಣ ಬೆದರಿಕೆಯನ್ನು ಕೂಡ ನನಗೆ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಆ ಒಂದು FIR ನಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇದಲ್ಲದೆ ಕೂಡ ಓವರಾಲ್ ಆಗಿ ನನ್ನ ಮೇಲೆ ನಿರಂತರವಾಗಿ ಅತ್ಯಾಚಾರವಾಗಿದೆ. ಜೊತೆಗೆ ಬ್ಲ್ಯಾಕ್ ಮೇಲನ್ನು ಮಾಡಿದ್ದಾರೆ, ಹಲ್ಲೆಯನ್ನು ಮಾಡಿದ್ದಾರೆ. ಜೊತೆಗೆ ಈಗೇನು ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದಾರೆ, ಕುಲದಲ್ಲಿ ಕೀಳ್ಯಾವುದು ಅನ್ನೋ ಒಂದು ಸಿನಿಮಾದಲ್ಲಿ, ಆ ಸಿನಿಮಾಗೆ ಸಂಬಂಧಪಟ್ಟಂತೆ ನನ್ನಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಪಡೆದಿದ್ದಾರೆ. ಆ ಹಣವನ್ನು ಕೇಳಿದಂಥ ಸಂದರ್ಭದಲ್ಲಿ ಅವರು ನನಗೆ ಕೊಡೋದಿಲ್ಲ ಅಂಥೇಳಿ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅನ್ನೋದನ್ನು ಸ್ಪೆಸಿಫಿಕ್ ಆಗಿ ಸಂತ್ರಸ್ತೆ ಆ FIR ನಲ್ಲಿ ಮೆನ್ಷನ್ ಮಾಡ್ತಾರೆ. ಈಗ ಸದ್ಯ ಅತ್ಯಾಚಾರ ಜೊತೆಗೆ ವಂಚನೆ ಪ್ರಕರಣ ಜೊತೆಗೆ ಹಲ್ಲೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಮಡನೂರು ಮನು ವಿರುದ್ಧ ದೂರು ಕೂಡ ದಾಖಲಾಗಿದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬ್ಲ್ಯಾಕ್ ಮೇಲ್ ಹಾಗೆ ಅತ್ಯಾಚಾರ ಜೊತೆಗೆ ಈಗಾಗಲೇ ವಂಚನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲಾತಿಗಳನ್ನು ಈಗಾಗಲೇ ಪೊಲೀಸರಿಗೆ ಸಂತ್ರಸ್ತೆ ಕೊಟ್ಟಿರೋದ್ರಿಂದ ಅದರ ಆಧಾರದ ಮೇಲೆ ಈಗ FIR ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಈಗ ಸದ್ಯ ಮಡನೂರು ಮನು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿರೋದ್ರಿಂದ ಆತನಿಗಾಗಿ ಈಗಾಗಲೇ ಹುಡುಕಾಟವನ್ನು ಕೂಡ ಪೊಲೀಸರು ಒಂದು ಕಡೆ ಆರಂಭಿಸಿದ್ರೆ, ಮತ್ತೊಂದು ಕಡೆ ಸಂತ್ರಸ್ತೆಯಿಂದ ಈಗಾಗಲೇ ದೂರನ್ನು ಪಡೆದು FIR ಅನ್ನು ದಾಖಲು ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ ಮನು ಅರೆಸ್ಟ್ ಆದ ಬಳಿಕ, ಯಾಕಂದರೆ ಈಗಾಗಲೇ 3 ತಂಡಗಳನ್ನು ರಚನೆ ಮಾಡಿ ಮನುಗಾಗಿ ಹುಡುಕಾಟವನ್ನು ಕೂಡ ಈಗಾಗಲೇ ಮುಂದುವರಿಸಿರೋದ್ರಿಂದ ಈ ಹುಡುಕಾಟದ ಸಂದರ್ಭದಲ್ಲಿ ಮನು ಏನಾದ್ರು ಸಿಕ್ಕರೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿ ಮುಂದಿನ ಪ್ರೊಸೀಜರ್ಗಳನ್ನು ಪೊಲೀಸರು ಮಾಡಲಿದ್ದಾರೆ. ರಕ್ಷಿತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. FIR ಅಲ್ಲಿ ಏನಿದೆ ಅಂದರೆ ಸಂತ್ರಸ್ತೆ ಮಾಡಿರುವಂಥ ಆರೋಪಗಳೇನು ಅನ್ನೋದನ್ನು ಸಂದೇಶ್ ವಿವರಿಸ್ತಾ ಇದ್ರು. ಗಂಭೀರ ಆರೋಪಗಳನ್ನು ಮಡನೂರು ಮನು ವಿರುದ್ಧ ಮಾಡಿದ್ದಾರೆ. ಅಂದರೆ ಸಹ ನಟಿ ಅವರು ಕೂಡ. ಮಡನೂರು ಮನು ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಕರ್ಕೊಂಡು ಹೋಗಿದ್ದಂಥ ಸಂದರ್ಭದಲ್ಲಿ ಪೇಮೆಂಟ್ ಕೊಡೋದಕ್ಕೆ ಬಂದಂಥ ವೇಳೆ ಹೋಟೆಲ್ ರೂಮಲ್ಲಿ ನನ್ನ ಮೇಲೆ ಅತ್ಯಾಚಾರ ಮಾಡಿದರು. ಮೊದಲ ಬಾರಿ ಅತ್ಯಾಚಾರ ಮಾಡಿದರು. ಆ ನಂತರ ನನ್ನ ಮನೆಗೆ ಬಂದು ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾರೆ, ನಿರಂತರವಾಗಿ ಅತ್ಯಾಚಾರ ಎಸಗಿದ್ದಾರೆ. ಅದರ ಪರಿಣಾಮವಾಗಿ ನಾನು ಗರ್ಭಿಣಿಯಾದೆ ಮತ್ತು ಅಬೋರ್ಷನ್ ಮಾಡಿಸಿದರು ನಂದು. ನಂತರ ಪದೇ ಪದೇ ಇದು ರಿಪೀಟ್ ಆಗ್ತಾ ಇತ್ತು. ಜೊತೆಗೆ ನನಗೆ ಬೆದರಿಕೆ ಹಾಕ್ತಾ ಇದ್ರು. ನನ್ನ ಖಾಸಗಿ ವಿಡಿಯೋವೊಂದನ್ನು ಚಿತ್ರೀಕರಿಸಿ ಬೆದರಿಕೆ ಹಾಕ್ತಾ ಇದ್ರು. ಇನ್ನು ದುಡ್ಡು ತಗೊಂಡು ನನಗೆ ವಂಚಿಸಿದ್ದಾರೆ. ಅವ್ರದ್ದು ಯಾವುದೋ ಒಂದು ಸಿನಿಮಾ ಇನ್ನು ಶೂಟಿಂಗ್ ಹಂತದಲ್ಲಿದೆ, ಆ ಸಿನಿಮಾಗೆ ನಾನು ದುಡ್ಡನ್ನು ಕೂಡ ಕೊಟ್ಟಿದ್ದೆ, ಅಲ್ಲೂ ಕೂಡ ನನಗೆ ವಂಚನೆಯಾಗಿದೆ ಅಂತ ಕಿರುತೆರೆ ನಟಿ ಮಡನೂರು ಮನು ಅವರ ವಿರುದ್ಧ, ನಟ ಮಡನೂರು ಮನು ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.